ಇವತ್ತೇನು ಇನ್ನು 2 ವರ್ಷದ ಕಾಲ ಯಾವುದೇ ಶಾಸಕ ಸ್ಥಾನದ ಚುನಾವಣೆ ಇಲ್ಲ, ಇನ್ನು 3 ವರ್ಷದ ಕಾಲ ಯಾವುದೇ ಸಂಸತ್ ಚುನಾವಣೆ ಇಲ್ಲ. ಮುಂದೆ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರ ಚುನಾವಣೆ, ನಿಮ್ ಚುನಾವಣೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ, ನಾನಾ ಚುನಾವಣೆಗಳನ್ನ ಎದುರು ನೋಡ್ತಾ ಇದ್ದೇವೆ. ಹಾಗಾಗಿ ನಿಮಗೂ ಕೂಡ ಇದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅನುಕೂಲಗಳಾಗ್ತಕ್ಕಂಥ ಒಂದು ವಾತಾವರಣ ತಾವು ನೋಡ್ಬೋದು. ಅದಕ್ಕೆ ನಿಮ್ಮಲ್ಲಿ ನಾವೆಲ್ಲರನ್ನೂ ಕೈಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು, ನಾನು ಜಯಮುತ್ತೂರವರು 11 ವರ್ಷ 12 ವರ್ಷ ತಾಲೂಕು ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ. ಈಗಲೂ ಕೂಡ ಅವರು ಅಧಿಕೃತ ತಾಲೂಕು ಅಧ್ಯಕ್ಷ ಸ್ಥಾನವನ್ನ ಗೋವಿಂದಹಳ್ಳಿ ನಾಗರಾಜಣ್ಣನ್ ಕೊಟ್ಟಿರ್ಬೋದು. ಆದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಆಕ್ಚುಲಿ ನೀವೆಲ್ಲ ಇಲ್ಲಿ ಕುಂತ್ಕೋಬೇಕಾಗಿತ್ತು. ಆದ್ರೆ ಸ್ಕ್ರೀನ್ ಅಲ್ಲಿದ್ದರಿಂದ ಎಲ್ಲ ಅಲ್ಲಿ ಕುಂತಿದ್ದೀವಿ. ಎಲ್ಲ ತಾಲೂಕಿನ ಪ್ರಮುಖ ಮುಖಂಡರುಗಳಿಗೆ ಜವಾಬ್ದಾರಿ ಇದೆ, ಕರ್ತವ್ಯ ಇದೆ. ನನಗೆ ತಾಲೂಕು ಅಧ್ಯಕ್ಷ ಸ್ಥಾನ ನಾನು ಕೊಟ್ಟಾಯ್ತು, ನನ್ನ ಜಿಲ್ಲೆಗೆ ಹೊರಟಾಯ್ತು ಅಂತ ಜಯಮುತ್ತೂರು ಅವರು ಭಾವಿಸಬಾರ್ದು. ಬರೀ ಗೋವಿಂದಹಳ್ಳಿ ನಾಗರಾಜಣ್ಣನ ತಲೆಗೆ ಕಟ್ಬಿಡ್ತೀವಿ ಅಂತಕ್ಕಂಥದ್ದು ಮತ್ತೆ ಇತರ ಮುಖಂಡರುಗಳು ಕೂಡ ಮೈಗೆ ಎಣ್ಣೆ ತಿಕ್ಕೊಂಡು ಸೈಡ್ಗೆ ಸರಿಬಾರ್ದು ಅಂತಕ್ಕಂಥದ್ದು ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತಾನೆ. ಎಲ್ಲರೂ ಸೇರಿ ಕಟ್ಟಿದ್ರೆ ಪಕ್ಷ, ಎಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿಂದ ದಯಮಾಡಿ ಪಕ್ಷ ಕಟ್ಟಣ. ಇಡೀ ರಾಜ್ಯದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ 150, 200, 300 ಓಟ್ಗಳಿಂದ ಸೋತಿರ್ತಕ್ಕಂಥ ಉದಾಹರಣೆಗಳಿದೆ. ಅದರಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕು ಒಂದು ಉದಾಹರಣೆ ಇದೆ. ಮತ್ತೆ ಮೊನ್ನೆ ಕೋಲಾರ್ನ ಮಾಲೂರು ತಾಲೂಕದೊಂದು ಉದಾಹರಣೆ. ಅದು ಈಗಾಗಲೇ ಕೋರ್ಟ್ಗೆ ಹೋಗಾಯ್ತು, ಕೋರ್ಟಲ್ಲಿ ಒಂದು ತೀರ್ಪು ಕೂಡ ಬಂದಾಯ್ತು. ಬಹುಶಃ ತಾವು ಒಂದಷ್ಟು ಜನ ಗಮನಿಸಿರ್ತೀರಿ. ಹಾಗಾಗಿ ಯಾರು ಕೂಡ ಮೈ ಮರಿತಕ್ಕಂಥದ್ದು ಬೇಡ. ಇಲ್ಲಿ 150, 200, 300 ಓಟ್ಗಳಲ್ಲಿ ಒಬ್ಬ ಶಾಸಕ ಸ್ಥಾನ ಅಥವಾ ಒಬ್ಬ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮೆಂಬರ್ ಹಣೆ ಬರ ಇವತ್ತು ತೀರ್ಮಾನ ಆಗ್ತಕ್ಕಂಥ ಚುನಾವಣೆಗಳು ಎದುರು ನೋಡ್ತಾ ಇದ್ದೇವೆ. ಹಾಗಾಗಿ 25, 20,000, 30, 40,000 ಆದಂಥ ಸಂದರ್ಭದಲ್ಲಿ ಅದು ಎಷ್ಟು ದೊಡ್ಡ ಪ್ರಮಾಣದ ಒಂದು ಮಹತ್ವ ಉಳ್ಳಲಿದೆ ಅಂತಕ್ಕಂಥದ್ದನ್ನ ದಯಮಾಡಿ ನಾವು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ನವರು ಚರ್ಚೆ ಮಾಡಿದ್ರು, ಮತಗಳತನ ಅಂತಕ್ಕಂಥದ್ದನ್ನ ಪಾಪ ಒಬ್ರು ಹೈಕಮಾಂಡ್ನ ನಾಯಕರು ಕಾಂಗ್ರೆಸ್ನವರು ಚರ್ಚೆ ಮಾಡ್ಕೊಂಡು ಬೀದಿಲಿ ಅಪಪ್ರಚಾರ ಮಾಡ್ಕೊಂಡು ಹೊರಟರು. ಬಹುಶಃ ಆ ಪುಣ್ಯಾತ್ಮ ಮಾಡುವಂತ ಒಳ್ಳೆ ಕೆಲಸನೇನೋ ಗೊತ್ತಿಲ್ಲ. ಇವತ್ತು ಕೇಂದ್ರದ ಚುನಾವಣಾ ಆಯೋಗ ಕಣ್ತೆರೆದಿದೆ. ಚುನಾವಣಾ ಆಯೋಗ ಒಂದು ದಿಟ್ಟ ನಿರ್ಧಾರ ತಗೊಂಡಿದ್ದಾರೆ. ಬಹುಶಃ 2002 ಈ ಹಿಂದೆ ಮತದಾರರ ಪರಿಷ್ಕರಣೆ ನಡೆದಂಥದ್ದು, ಅಂದ್ರೆ ಸರಿಸುಮಾರು 23 ವರ್ಷ ಆಗಿದೆ. 23 ವರ್ಷದ ನಂತರ ಇವತ್ತು ನಮ್ಮ ಈ ಒಂದು ಕಾಲ್ಗಟ್ಟದಲ್ಲಿ ಮತದಾರರ ಪರಿಷ್ಕರಣೆ ಆಗ್ತಾ ಇರ್ತಕ್ಕಂಥದ್ದು ಬಹುಶಃ ನಮ್ಮೆಲ್ಲರಿಗೂ ಒಂದು ಸೌಭಾಗ್ಯ. ಹಾಗಾಗಿ ದಯಮಾಡಿ ಯಾರು ಕೂಡ ಮೈ ಮರಿತಕ್ಕಂಥದ್ದು ಬೇಡ. ನನಗೆ ಗೊತ್ತಿದೆ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಒಂದ್ಸಲ ಏನಾದರೂ ಸವಾಲಾಗಿ ಸ್ವೀಕಾರ ಮಾಡಿದ್ರೆ ಅದನ್ನ ಸಾಧನೆ ಮಾಡೋವರೆಗೂ ಬಿಡೋದಿಲ್ಲ ಅಂತಕ್ಕಂಥದ್ದನ್ನ ಹಿಂದೆ ಬಹಳಷ್ಟು ಸಂದರ್ಭದಲ್ಲಿ ಸಾಬೀತು ಮಾಡಿದ್ದೀರಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.